ಮನೆಯಲ್ಲಿ ಅತ್ತೆ ಸೊಸೆ ಅಲಿಯ ಅತ್ತೆ ಜಗಳ ಸಾಮಾನ್ಯ. ಆದ್ರೆ ಇಲ್ಲೊಂದು ಜಗಳ ತಾರಕಕ್ಕೇರಿ ನೇರವಾಗಿ ಅತ್ತೆ ಸಾಯುವಂತೆ ಮಾಡು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿರುವಂತಹ ಘಟನೆ ನಡೆದಿದೆ. ಜನಸಾಮಾನ್ಯವಾಗಿ ದೇವಾಲಯಗಳಿಗೆ ಹೋಗಿ ತಮ್ಮ ಕುಟುಂಬಕ್ಕೆ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಅಥವಾ ಶಾಂತಿಯನ್ನ ಕೊಡ್ತಾರೆ. ಆದ್ರೆ ಯಾರೂ ನಿರೀಕ್ಷಿಸದ ಒಂದು ತಿರುವಿನಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಇದಕ್ಕೆ ವಿರುದ್ಧವಾಗಿ ಪ್ರಾರ್ಥಿಸಿ ಆ ಪ್ರಾರ್ಥನೆಯನ್ನ ನೇರವಾಗಿ ದೇವಾಲಯದ ದೇಣಿಗೆ ಪೆಟ್ಟಿಗೆಯೊಳಗೆ ಹಾಕಿದ್ದಾರೆ. ಬೆಳಗಾವಿಯ ಖ್ಯಾತ ಹುಲಿಕುಂಟೇಶ್ವರ ದೇವಾಲಯದ ಅಧಿಕಾರಿಗಳು ಇತ್ತೀಚೆಗೆ ದೇವಾಲಯದ ಜಾತ್ರೆಯ ನಂತರ ಹುಂಡಿಯಲ್ಲಿದ್ದ ಹಣ ಎನಿಸುವಾಗ ಅಲ್ಲೊಂದು ಚೀಟಿ ಪತ್ತೆಯಾಗುತ್ತೆ. ಚೀಟಿಯಲ್ಲಿ ತನ್ನ ಅತ್ತೆಗೆ ಸಾವು ಬರುವಂತೆ ಮಾಡು ಎಂದು ಮನವಿ ಮಾಡಿದ್ದಾರೆ. ಚೀಟಿಯಲ್ಲಿ ದೇವರೇ ನನ್ನ ದುಃಖವನ್ನು ತೆಗೆದುಹಾಕಿ ಮುಂದಿನ ವರ್ಷದ ಜಾತ್ರೆಗೆ ಮೊದಲು ನನ್ನ ಅತ್ತೆ ಸಾಯಲಿ ಎಂದು ಬರೆಯಲಾಗಿದೆ. ಸಂದೇಶವು ಸೊಸೆಯಿಂದ ಬಂದಿದೆಯೇ ಅಥವಾ ಅಳಿಯನಿಂದ ಬಂದಿದೆಯೇ ಎಂಬುದರ ಕುರಿತು ಯಾವುದೇ ಹೆಸರು ಅಥವಾ ಸುಳಿವು ಇಲ್ಲದ ಕಾರಣ ದೇವಾಲಯದ ಸಿಬ್ಬಂದಿ ಆಶ್ಚರ್ಯಚಕಿತರಾಗಿದ್ದಾರೆ. ಭಕ್ತರು ಸಾಮಾನ್ಯವಾಗಿ ಹೆರಿಗೆ, ಉದ್ಯೋಗ, ಸುರಕ್ಷತೆ, ಸಮೃದ್ಧಿ ಅಥವಾ ಸಾಮಾನ್ಯ ಯೋಗಕ್ಷೇಮದಂತಹ ಆಶೀರ್ವಾದಗಳನ್ನು ಕೋರಿ ಪ್ರಾರ್ಥನೆಗಳನ್ನು ಬರೀತಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯಾರೊಬ್ಬರ ಮರಣವನ್ನ ಬಯಸುವ ವಿನಂತಿಯು ಅತ್ಯಂತ ಅಪರೂಪ ಮತ್ತು ದೇವಾಲಯದ ಆಡಳಿತ ಮಂಡಳಿ ಮತ್ತು ಅದರ ಬಗ್ಗೆ ಕೇಳಿದ ಭಕ್ತರನ್ನ ಆಶ್ಚರ್ಯಗೊಳಿಸಿದೆ.